ಓಕೆ, ಈ ವಿಡಿಯೋ ಮೊನ್ನೆಯಿಂದ ಕಂಟಿನ್ಯೂ ಆಗಿದೆ. ನಿಮಗೆ ಗೊತ್ತಿರುವ ಹಾಗೆ ಕಾರ್ ನಮ್ಮದು ಸ್ವಲ್ಪ ಗುಂಡಿಗೆ ಬಿದ್ದಿತ್ತು. ಅಲ್ಲಿಂದ ತೆಗಿಲಿಕ್ಕೆ ತುಂಬ ಕಷ್ಟ ಆಯಿತು. ಫೈನಲಿ ಮೇಲೆ ಬಂತು ನೋಡಿ. ಟಣ ನಮಗೆ ಹೆದರಿಕೆ ಆಗಿ ಹೋಯ್ತು. ಥ್ಯಾಂಕ್ ಯು. ತುಂಬಾ ಜನ ಬಂದ್ರಲ್ಲ ಎಲ್ಲಿದ್ರೆ ನಾವು ಅಲ್ಲೇ ಇಲ್ಲೇನಾದ್ರೂ ನೋಡಿ ಹೋಗ್ಬೋದು. ಅಲ್ಲಿ ದೊಡ್ಡ ಇತ್ತಲ್ಲ. ಅದಂದ್ರೆ ಲಾರಿ ಬಂತಂತೇಳಿ ಒಂದು ಸೈಡ್ ಕೊಡ್ಲಿಕ್ಕೆ ಹೋದ. ಸೈಡ್ ಕೊಟ್ಟು ಸೀದಾ ವಾಪಸ್ಸೇ ಬಂದ. ನಾನ್ ಮಲಗಿದ್ದೆ, ಎದ್ದೇಳುವಾಗ ಗಾಡಿ ಹೀಗೆ ಉಂಟು. ಜಾಸ್ತಿ ಸ್ಟೈಲ್ ಮಾಡ್ಲಿಕ್ಕೆ ಹೋಗಿ ಅವ್ರಿಗೆ ಬೇಕಾದ್ರೆ ಇದು ಮಾಡ್ತಾರೆ. ಅವ್ರದ್ದು ಮೇಲೆ ಬರುತ್ತೆ, ನಮ್ದು ಹಾಗೆ ಅಲ್ಲ. ಅದು ನಾವು ಕೆಳಗುದ್ವಿ ಅಲ್ಲ, ಮತ್ತೆ ಡಾಮರ್ ಇದಾಯ್ತು. ಡಾಮರ್ ಸ್ಕಿಡ್ ಆಯ್ತಲ್ಲ. ಅದು ಹುಡಿ ಇತ್ತು ಅಲ್ಲಿ. ಪರವಾಗಿಲ್ಲ, ಬಂತಲ್ಲ. ಪರವಾಗಿಲ್ಲ, ಸ್ವಲ್ಪ ಅಡ್ವೆಂಚರ್. ಅದು ತುಂಬಾ ಜನ ಸೇರುವಾಗ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ಏನಾದ್ರೂ ಆಗಿ ಎತ್ತಿ ಅದ್ರ ಮೇಲೆ ಇದ್ ಮಾಡ್ಬೋದು ಅಂತ ಹೇಳಿ. ವರ್ಷದಲ್ಲಿ ಗಾಡಿ ಫುಲ್ ಬೆಂಡದಲ್ಲಿ. ಇವಾಗ ಇದು ಬಂತು, ಘಾಟ್ ಸೆಕ್ಷನ್ ಬಂತು. ಇದು ಸ್ವಲ್ಪ ತುಂಬಾ ಬೆಂಡ್, ನ್ಯಾರೋ ರೋಡ್ ಹಾಗೂ ಸ್ವಲ್ಪ ಏರ್ ಪಿನ್ ಯು ಪಿನ್ ಎಲ್ಲ ಉಂಟು. ಏರ್ ಪಿನ್ ಜಾಸ್ತಿ ಇರೋದು, ಸ್ವಲ್ಪ ಕೆಲವರಿಗೆ ಆಗುದಿಲ್ಲ. ತಿಮ್ಮಿಗೆ ಇವತ್ತು ನಾವು ಸ್ವಲ್ಪ ಇದು ಎಂತ ನಂಗೆ ಆಗಲ್ಲ ಅವಳಿಗೆ, ಆದ್ರೆ ಸ್ವಲ್ಪ ಹುಷಾರಿಲ್ಲದೆ ಅವಳು ಸ್ವಲ್ಪ ಇದಿತ್ತು. ಅದಕ್ಕೆ ನಾವು ಮೊದಲೇ ವಾಮಿಟಿಂಗ್ ಇದು ಕೊಟ್ಟು ಬಿಟ್ಟು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ. ಇಲ್ಲ, ಇಲ್ಲಿ ನಂಗೆ ಜಾಸ್ತಿ ಕಿವಿ ಬಂದಾಗೋದು ಪ್ರಾಬ್ಲಮ್ ಆಗ್ತದೆ. ಅದು ನನಗೂ ಕೂಡ ಹಾಗೆ ಅಲ್ಲ, ಕಿವಿ ಬಂದಾಗೋದು ಮತ್ತೆ ಓಪನ್ ಆಗುತ್ತೆ, ತಾನಾಗಿ ಓಪನ್ ಆಗುತ್ತೆ. ಅದು ಈಗ ಸ್ಟಾರ್ಟ್ ಆಗ್ಲಿಲ್ಲ. ನಂದು ಆಯ್ತು, ಓಪನ್ ಕೂಡ ಆಯ್ತು. ಹೌದಾ? ಅದು ಎಲ್ರಿಗೂ ಆಗತ್ತೆ ಹಾಗೆ. ನಂದು ಒಂದು ಸೆಟ್ ಆಯ್ತು. ಚೆನ್ನಾಗಿದೆ ಮಾತ್ರ ಒಂಥರ. ಇಲ್ಲಿ ನೋಡಿ ಎಷ್ಟು ಉಂಟು, ಯಾವ ರೀತಿ ಉಂಟು ನೋಡಿ, ಟುಂಗು 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 ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಂಥ ದಾರಿ, ಎಂಥ ನೇಚರ್ ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ. ಮೋಡ ಫುಲ್ಲು ಆ ಮೌಂಟೇನಿಗೆಲ್ಲ ತಾಗಿ ಯಾವ ರೀತಿ ಇತ್ತು ಗೊತ್ತುಂಟ. ನಿಜವಾಗ್ಲೂ ಲೈಫಲ್ಲಿ ನಾವು ಎಷ್ಟೊಂದು ಮಿಸ್ ಮಾಡ್ತೀವಿ ಅಂತ ಇಲ್ಲ. ಇಂಥದ್ದೆಲ್ಲ ಹೋಗಬೇಕು, ತಿರುಗಾಡಬೇಕು, ನೋಡಬೇಕು. ಕೆಲವು ಏನು ಹೇಳಲಿ ನಾನು, ಎಷ್ಟು ಚೆಂದ ಇತ್ತು ಅಂತ ಇಲ್ಲ. ಓಕೆ, ಇವಾಗ ದಾರಿ ಉದ್ದಕ್ಕೂ ನಿಮಗೆ ತೋರಿಸ್ತೀನಿ ನಾನು ಒಂದೊಂದಾಗಿ. ಪಟ್ಲಂಪುಳಿಗೆ ಬಾಯ್ ರಾವಿನ ನೋಡ್ತಾ ಇದ್ದೀರಲ್ಲ, ಮೋಡ ನಮ್ಮ ಕಣ್ಣ ಮುಂದೆನೇ ಇದ್ದ ಹಾಗೆ ಆಗ್ತಾಯಿತ್ತು ನಮಗೆ. ಅಷ್ಟೊಂದು ಚೆನ್ನಾಗಿತ್ತು. ಕೆಲವು ಸೀನರಿ ನಮಗೆ ಬಿಲೀವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಈ ರೀತಿ ಕೂಡ ಇರುತ್ತಾ ಅಂತ ಹೇಳಿ. ಎಷ್ಟು ಚೆನ್ನಾಗಿತ್ತಂದರೆ ಸಾಗುವ ದಾರಿಯೆಲ್ಲ ನೆನಪಲಿ ವಂಚಿತ, ಏನಾದರೂ ಮುಂದೆ ಹೋಗುವುದೊಂದೇ ನಿಶ್ಚಿತ, ನನಗೆಲ್ಲ ನಾನೇ ಚಲಿಸುವೆನು ಖುಷಿಯಲ್ಲಿ. ಎಂತ ಸೀನರಿ ನೋಡಿದ್ವಿ ನಾವು, ಎಂತ ಹೇಳುದು, ಹೆವೆನೇ ಅದು. ಲೈಫಲ್ಲಿ ಎಲ್ಲ ಒಮ್ಮೊಮ್ಮೆ ಇದನ್ನೆಲ್ಲ ನೋಡಬೇಕು ನಾವು. ತುಂಬ ಚೆನ್ನಾಗಿದೆ. ಎಲ್ರಿಗೂ ಖುಷಿ ಆಯಿತು. ಇನ್ನು ನೀಲಗಿರಿಸ್ ಇದು ಸ್ಟಾರ್ಟ್ ಆಗುತ್ತೆ. ಓ ನಿಲ್ಸ ಚೆಕ್ ರಯ್ಯ ಚಾಪಿ ಹಂಗೆ ಅದಿಸ್ತದೆ ಬರೇ ಇಲ್ಲ.
2050 ಮೀಟರ್ ಅಬೌವ್ ದ ಸೀ ಲೆವೆಲ್ ಇದ್ದೀವಿ ಈಗ. ಹಾಗೆ ಫುಲ್ಲು ಕೂಲ್ ಉಂಟು. ಕಾಫಿ ಕೂಡ ಬಿಸಿ ಬಿಸಿ ಕೈಯಲ್ಲಿ ಹಿಡಿದ್ರೆ ಗೊತ್ತಾಗೋದಿಲ್ಲ. ನೀವುಲ್ಲ ನೋಡಿ ತಣ್ಣಗಾಗಿದೆ ಅಂತ. ಈಗ ಬಿಸಿ ಬಿಸಿ ಮಾಡಿ ಕೊಡ್ತಾ ಇದ್ದಾರೆ ಅಲ್ಲಿ. ಬರಿಯಾ ಚೆನ್ನಾಗಿದೆ ಕಾಫಿ. ಓಕೆ, ಈಗ ಬಿಸಿ ಬಿಸಿ ಕಾಫಿ ಒಂದು ಕುಡ್ದಾಯ್ತು. ಎಂತ ಹೇಳೋದು, ಎಂತ ಸೀನರಿ, ಸೂಪರ್ ಅಂದರೆ ಸೂಪರ್ ಇದೆ. ತುಂಬ ಖುಷಿ ಆಯಿತು ನಮಗೆ. ಹಾಗೂ ಕೂಲ್ ಕೂಡ ಇದೆ ತುಂಬ. ವಾವ್ ರಾಯ್, ಅಲ್ಲಿ ನೋಡು. ಎಂತ ಮಾಡುದ ನೀವು? ಹಾಯ್, ವೆಲ್ಕಮ್ ಟು ಡರ್ಬಿ ಗ್ರೀನ್ ಮ್ಯಾಮ್. ಥ್ಯಾಂಕ್ ಯು. ಇದೇ ನೋಡಿ ಪ್ಲೇಸ್ ಸೂಪರ್ ಅಂದರೆ ಸೂಪರ್. ಖುಷಿ ಆಗ್ತಾ ಉಂಟು ನಮಗೆ. ಇದು ಬಾರ್ಡರ್ ನೋಡಿ ಅಂತೆ, ಕಂಪೌಂಡಿಗೆ ಮಾಡಿ ಅಲ್ಲ ಗಿಡಗಳಿಂದ ಹೇಗಿದೆ ನೋಡಿ, ಅದೆಲ್ಲ ನೋಡಿ. ನಾವು ಇವಾಗ ಇರೋದು ಎಂತ ಡರ್ಬಿ ಗ್ರೀನ್. ಡರ್ಬಿ ಗ್ರೀನ್ ಅಂತ ಹೇಳಿ ಇದು ಹೋಟೆಲ್ ಇದು. ನಾವು ಇವಾಗ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ. ನೋಡಿ ಯಾವ ರೀತಿ ಇದೆ. ಬೆಸ್ಟ್ ಪ್ಲೇಸಲ್ಲಿ ನಿಂತಿದ್ದೀವಿ ಅಂದರೆ ಎಲ್ಲ ಅರೌಂಡ್ ನಮಗೆ ಸರಿಯಾಗಿ ಕಾಣುತ್ತೆ. ಇಲ್ಲಿ ಚಳಿ ಕೂಡ ಉಂಟು ಅದರೊಂದಿಗೆ. ಓಕೆ, ಇವಾಗ ನಾವು ರೂಮಿಗೆ ಎಂಟ್ರಿ ಆದ್ವಿ. ಇದು ಸ್ಟುಡಿಯೋ ರೂಮು ನಾವು ತಗೊಂಡಿದ್ದು. ಹೀಗೆ ಉಂಟಿದ್ದು ನೋಡಲಿಕ್ಕೆ. ನೋಡಿ ಸೂಪರ್ ಇದೆ. ಚೆನ್ನಾಗಿದೆ. ಓಹ್ ನಂಗೆ ಹೂ ಅನ್ನೋದೇ ಪೂರಾ ಸ ಕಾಫಿ ಕರುಂಗನಿ ಪೂರ. ಓಕೆ, ಇವಾಗ ಇನ್ನು ನೋಡಿದ್ದು ರೂಮು. ಇನ್ನು ಇಲ್ಲಿಂದ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ವ್ಲಾಗನ್ನು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಫುಲ್ ಜರ್ನಿ ನಮ್ಮದು. ಹಾಗೂ ನಾಳೆಯಿಂದ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತು ನೈಟಿಂದ ಏನು ಮಾಡಲಿಕ್ಕೆ ಉಂಟು ಅದು ಸ್ಟಾರ್ಟ್ ಮಾಡ್ತೀನಿ. ಎಲ್ಲೆಲ್ಲ ಪ್ಲೇಸ್ ಹೋಗ್ಲಿಕ್ಕೆ ಉಂಟು, ಏನು ತಿರುಗಾಡಿದ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಎಲ್ಲವನ್ನು ಕೂಡ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಗುಡ್ ಈವ್ನಿಂಗ್ ಎಲ್ಲರಿಗೂ. ಅವಾಗ ನಾವು ನೈಟ್ ಔಟ್ ಹೊರಗಡೆ ಹೋಗ್ತಾ ಇದ್ವಿ. 8 ಗಂಟೆ ಆಗ್ತಾ ಬಂತು. ನಿಜವಾಗ್ಲೂ ಇಲ್ಲಿ ಮಾರ್ಕೆಟ್ ಎಲ್ಲ ತಿರುಗಲಿಕ್ಕೆ 8 ಗಂಟೆಗೆಲ್ಲ ಕ್ಲೋಸ್ ಅಂತೆ. ನೋಡ್ಬೇಕು ಈಗ ಏನಂತ ಹೇಳಿ. ಮಾರ್ಕೆಟ್, ಟಿಬಿಟಿಯನ್ ಮಾರ್ಕೆಟ್ ಅದೆಲ್ಲ ಉಂಟು. ಅದ್ರಲ್ಲಿ ತಿರುಗಾಡಿ ಹಾಗೆಯೇ ಊಟ ಎಲ್ಲ ಮಾಡಿ ಬರೋಣ ಅಂತೇಳಿ ಎನಿಸಿದ್ವಿ. ಹಾಗೆ ಹೋಗ್ತಾ ಇದ್ವಿ. ಎಲ್ಲರೂ ಸ್ನಾನ ಮಾಡಿ ಹೊರಟಿದ್ವಿ. ನೋಡಿ ಹೀಗೆ ಒಬ್ಬೊಬ್ಬರೇ ಬನ್ನಿ. ನೈಟ್ ಊಟಿ ನೋಡಲಿಕ್ಕೆ ಇನ್ನೂ ಕೂಡ ತುಂಬ ಚೆಂದ ಕಾಣುತ್ತೆ. ಅಲ್ಲಲ್ಲಿ ಲೈಟ್ಸ್ ತುಂಬ ಚೆಂದ ಇದೆ, ಸೀನರಿ ಎಲ್ಲ. ಓಕೆ, ಫೈನಲಿ ನಮಗೆ ಒಂದು ಸಿಕ್ತು ಇಲ್ಲಿ, ಹಿಲ್ಸ್ ಪ್ಯಾಲೇಸ್ ಅಂತ ಹೇಳಿ. ಹಾಗೆ ಕಾರ್ ಪಾರ್ಕಿಂಗ್ಗೆ ಎಷ್ಟು? 60 rupees ಅಂತೆ. ಎಂತ ಪರ್ ಅವರ್ 60 rupees. ಅಲ್ಲಿಯಾ? ಹೌದು. ಫಸ್ಟ್ ಊನ್ ಕರ್ರಿ ತೊಣರೆ ಫಸ್ಟ್ ತೊಣರೆ ತೊಣ ಊಲ್ ಕರ್ ಇಲ್ಲ ತೆಯ್ಯ ಇಲ್ಲ ಬಂದು ಕರ ಉಸ್ತಾಸ್ಕಂಡಿ ಬಾಬಾ ಅಶಂಗರಳೆ ಅಂಗತನ್ ಗಾಡ ಆಯ್ತಾಯ್ತಾ ಅಶಂಗಡ ಅಂಗತನ್ ಹಾ ಏತ ಅಳೆ 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 ಸಿಗರೇಟ್ ತರಲಿ. ಏ ಇಲ್ಲಿ ಊಟಕ್ಕಂತ ಒಂದು ಕಡೆ ಹೋದ್ವಿ ಅಲ್ವಾ, ಅಲ್ಲಿ ನೋಡಿದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲ ಅದು. ಹಾಗಾಗಿ ಅಲ್ಲಿಂದ ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಇವಾಗ ನಾವು 1 ಗಂಟೆಯಿಂದ ತಿರುಗಾಡ್ತಾ ಇದ್ದೀವಿ ಹುಚ್ಚರಂಗೆ. ನಮಗೆ ಇನ್ನೂ ಕೂಡ ಎಲ್ಲಿ ಸರಿಯಾಗಿ ರೆಸ್ಟೋರೆಂಟ್ ಸಿಗಲಿಲ್ಲ. ನೋಡಿ ಇಲ್ಲಿ ಉಂಟು ಅಲ್ಫಾಮ್ ಅದೆಲ್ಲ ಉಂಟಲ್ಲ,
ಅಲ್ಲೆಲ್ಲ ಹೋಗೋಣ. ಇನ್ನೊಂದು ಉಂಟು ಅಲ್ಲಿ ಎಂತದ ಮದ್ರಾಸ್ ರಸೋಯಿ. ಇಲ್ಲಿ ತಿರುಗಿಸು. ಓಕೆ, ಇವಾಗ ನಾವು ಟಿಬೆಟಿಯನ್ ಮಾರ್ಕೆಟಿಗೆ ಹೊರಟಿದ್ವಿ, ಅದು ಕರೆಕ್ಟ್ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗೆ ನಾಳೆ ಹೋಗೋಣ ಅಂತ ಹೇಳಿ ಎನಿಸಿದ್ವಿ ನಾವು. ಈಗ ರೆಸ್ಟೋರೆಂಟ್ ಅಲ್ಲಿ ಊಟ ಎಲ್ಲ ಮಾಡಿ ಬರೋಣ ಅಂತ ಹೇಳಿ. ಇಲ್ಲಿ ಬಂದ್ರೆ ಉಂಟಲ್ಲ, ನೀವು ಬೇಗ ಬೇಗ ಬರಬೇಕು. 8 ಗಂಟೆ ಮೊದಲೆಲ್ಲ ಆಗ್ಬೇಕು. 9 ಗಂಟೆಗೆ ಕೆಲವು ಬಂದಿರುತ್ತೆ ರೆಸ್ಟೋರೆಂಟ್ ಎಲ್ಲ. ತುಂಬಾ ಕಷ್ಟ ಸಿಗುದು. ಹಾಗೆ ಕೆಲವು ಮಾತ್ರ ಲೇಟ್ ಆಗಿ ಓಪನ್ ಇರುತ್ತೆ, ಮತ್ತೆ ಕೆಲವು ಹೆಚ್ಚಾಗಿ ಬಂದಾಗುತ್ತೆ ಬೇಗನೆ. ಅದಕ್ಕೆ ಅದೊಂದು ಕಷ್ಟ. ಇಲ್ಲಿ ಉಂಟು ಒಂದು, ಇಲ್ಲಿ ಉಂಟು ನೋಡು ಇದು, ಇನ್ನೊಂದು ಅಲ್ಲಿ ಉಂಟು. ಎಲ್ಲಿ ಹೋಗುದು ಈಗ? ಮದ್ರಾಸ್ ರಸೋಯಿ ನೋಡಿ ಬರೋಣ ಅದು ಹೇಗೆ ಉಂಟಂತ. ಚಿಕನ್ ಓಕೆ, ಫೈನಲಿ ರೆಸ್ಟೋರೆಂಟಲ್ಲಿ ಕೂತ್ಕೊಂಡಿದ್ದೀವಿ ಇವಾಗ. ಹಾಗೂ ಇದು ಚೆನ್ನಾಗಿದೆ ಅಂತ ನೋಡಲಿಕ್ಕೆ, ಚೆನ್ನಾಗಿದೆ ಇದು ರೆಸ್ಟೋರೆಂಟ್ ಕೂಡ. ಹಾಗೂ ಫುಡ್ ಚೆನ್ನಾಗಿರ್ಬೋದು, ನೋಡಬೇಕು ಹೇಗೆ ಅಂತ ಹೇಳಿ. ಬಿಸಿ ಬಿಸಿ ನೀರು ಬಂತು, ನೋಡೋದಾಗೆ ಮಾಡ್ತಾ ಇದ್ದೀವಿ ಇಲ್ಲಿ ಬಿಸಿ ಬಿಸಿ ನೀರು. ಯಾಕೆಂದರೆ ಅಲ್ಲಿ ಕೋಲ್ಡ್ ಇಲ್ಲಲ್ಲ, ಇಲ್ಲಿ ಕೋಲ್ಡಿಗೆ ಬಿಸಿ ಬಿಸಿ ನೀರು ಸಿಗುವಾಗ ಹುಬ್ಬು ಅಂತ ಆಗುತ್ತೆ. ಗೋಬಿ ತಿನ್ನೋಣಂತ ಆಸೆ ಆಗ್ತಾ ಇತ್ತು. ಓಕೆ, ಮೇನ್ ಕೋರ್ಸ್ ಬಂತು ಇವಾಗ. ಇದು ಪರೋಟ ಎಲ್ಲ ಇನ್ನು ಆಯಿತು. ಊಟ ಮಾಡೋದು, ಹೋಗೋದು, ಮಲಗೋದು. ಇವತ್ತಿದ್ದು ಮುಗಿಯಿತು. ಊಟಿಯಲ್ಲಿ ಮಳೆ ಬಂದು ಹೋಗಿದೆ. ನಾವು ಒಳಗೆ ರೆಸ್ಟೋರೆಂಟಲ್ಲಿ ಇದ್ವಿ, ಹೊರಗೆ ಬರುವಾಗ ಮಳೆ ನೋಡಿ ಅಂತೆ, ಫುಲ್ ಮಳೆ. ಈಗ ಕೂಡ ಸ್ವಲ್ಪ ಪಿರಿ ಪಿರಿ ಮಳೆ ಬರ್ತಾ ಉಂಟು. ಅಬ್ಬೋ, ಕೋಲ್ಡ್ ಆಗ್ತಾ ಉಂಟು ಆದರೆ ತುಂಬ. ಒಬ್ಬ ನಾವು ನೋಡಿ ಗ್ಲೌಸ್ ಎಲ್ಲ ಹಾಕಿ, ಒಬ್ಬ ಫುಲ್ ಜಾಕೆಟ್ ಎಲ್ಲ ಹಾಕಿದ್ದೀವಿ. ಎಂತ ನೋಡಿ ಅಂತ ಹೊರಗಡೆ ಮಳೆ ಬರ್ತಾ ಉಂಟು. ಹೇಗೆ ಉಂಟು ಗೊತ್ತುಂಟ ವೆದರ್, ಕಾಲು ಇಡ್ಲಿಕ್ಕೆ ಆಗ್ತಿಲ್ಲ ಕೆಳಗಡೆ. ಹೌದು, ತುಂಬ ಉಂಟು ಫುಲ್ಲು ನಮಗೆ. ಹಾಗೂ ನಾನು ಹಚ್ತೀನಿ ನೋಡಿ, ಮತ್ತೊಮ್ಮೆ ಮ್ಯಾಚಿಂಗ್. ಓಕೆ, ಈಗ ನಾವು ಮಲಗಲಿಕ್ಕೆ ಹೋಗೋದು. ಈ ರೂಮಲ್ಲಿ ಮಕ್ಕಳು, ಆ ರೂಮಲ್ಲಿ ನಾವು ದೊಡ್ಡವರು. ಇವತ್ತು ನಿಮಗೆ ಫ್ರೀ ಟೈಮ್, ಇವತ್ತು ಕಪಲ್ ಎಂಜಾಯ್ ಮಾಡಿ. ಕಪಲ್ ನೈಟ್ ಹೋಗಿ ಎಂಜಾಯ್ ಮಾಡಿ. ಚಳಿ ಆಗ್ತಾ ಬಾಯ್ ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಬೆಳಿಗ್ಗೆ ಎದ್ದಿದ್ದೀವಿ ಎಲ್ಲರೂ. ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಇವತ್ತು ಫುಲ್ ಸೈಟ್ ಸೀಯಿಂಗ್ ಮಾಡೋಣ ಅಂತೇಳಿ. ಅದರಲ್ಲಿ ಇವತ್ತು ನಮ್ಮ ಈ ರೂಮ್ ಕೂಡ ಖಾಲಿ ಆಗುತ್ತೆ. ಅದು ನಾವು ಮಾಡಲ್ಲ, ನಾವೆಲ್ಲ ರೆಡಿ ಮಾಡಿ ಇಡ್ತೀವಿ, ಅವರು ಶಿಫ್ಟ್ ಮಾಡ್ತಾರೆ. ಇಲ್ಲೇ ನಾವು ಇನ್ನೊಂದು ರೂಮಿಗೆ ಶಿಫ್ಟ್ ಆಗ್ತಾ ಇದ್ವಿ. ಯಾಕೆಂದರೆ ನಾವು ಇದು ಬುಕ್ ಮಾಡುವಾಗ ಒಂದು ದಿನಕ್ಕೆ ಮಾತ್ರ ಇದು ಖಾಲಿ ಇತ್ತು. ಹಾಗೆ ನಮಗೆ ಇದು ಒಂದು ದಿನಕ್ಕೆ ಸಿಕ್ತು. ಈಗ ನೆಕ್ಸ್ಟ್ ಡೇಗೆ ಬೇರೆ ಸಿಗುತ್ತೆ. ಹಾಗೆ ಅದು ಕೂಡ ಉಂಟು. ಹಾಗೆ ಈಗ ಹೊರಟು ಸೀದಾ ಹೊರಗಡೆನೆ ನಾವು ಬ್ರೇಕ್ಫಾಸ್ಟ್ ಹಾಗೂ ಹೊರಗಡೆ ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಮಾಡಿ ಬರೋಣ ಅಂತೇಳಿ. ಇವತ್ತು ನಿಮಗೆ ಫುಲ್ ಊಟಿ ತಿರುಗಿಸ್ತೀನಿ. ಹಾಗೂ ಫುಲ್ಲು ವೆದರ್ ಚೇಂಜ್ ಆಗಿದೆ. ಯಾಕೆಂದರೆ ನಿನ್ನೆಯಿಂದ ಮಳೆ ಬರ್ತಾ ಉಂಟು. ಮಳೆ ಅಂದರೆ ಜೋರಲ್ಲ, ಸ್ವಲ್ಪ ಸ್ವಲ್ಪ ಮಳೆ ಬರುತ್ತೆ ನೋಡಿ, ಮಿಸ್ಟ್ ರೀತಿ, ಆ ರೀತಿ ಮಳೆ ಉಂಟು. ವೆದರ್ ಫುಲ್ಲು ಡಿಫ್ರೆಂಟ್ ಆಗಿದೆ ನಾವು ಬಂದಕ್ಕಿಂತ ಇವಾಗಿನ ವೆದರ್. ಹಾಗೆ ಫುಲ್ ಒಮ್ಮೆ ತಿರುಗಾಡಿ ಬರೋಣ. ಓಕೆ, ಓಡಿ ಬಂದ್ವಿ ನಾವು. ಅಮ್ಮ ಆ ರೂಮಿಗೆ ಹೋಗಿ, ಅಲ್ಲಿ ಹೋಗಿ ಸೀದಾ ಡೋರಿಗೆ ಚಕ್ ಚಕ್ ಮಾಡಿ ಬಂದರು. ನಾನು ಅದು ನಮ್ದು ರೂಮ್ ಅಂತ ಹೇಳಿ ಅಲ್ಲಿ ಹೋಗಿ, ಇಲ್ಲಿ ಕೂಡ ಯಾರು ಲಾಕ್ ಮಾಡಿದ್ರು ಅಂತ ಹೇಳಿ ಹೀಗೆ ಮಾಡಿದೆ. ಮತ್ತೆ ಇವನು ಹೇಳಿದ ಅದಲ್ಲ ಅಂತ ಮತ್ತೆ ಓಡಿ ಬಂದ್ವಿ ಸೀದಾ. ಯಾರು ನೋಡಿ ಅಂತ ಚಿಂತೆ ಉಂಟು. ಕೋಲ್ಡ್ ಏರಿಯಾ ಅಲ್ಲ. ನಾವಿವಾಗ ಹೊರಗಡೆ ಹೋಗ್ಲಿಕ್ಕೆ ಹೊರಟ್ವಿ. ಮಳೆ ಕೂಡ ಬರ್ತಾವೆ ನೋಡಿ, ಸ್ವಲ್ಪ ಸ್ವಲ್ಪ. ಇನ್ನು ಎಂತ ತಿರುಗುವುದ ಗೊತ್ತಿಲ್ಲ, ಈ ಮಳೆಗೆ ಎಂತ ಕಾಣಲಿಕ್ಕೂ ಇಲ್ಲ, ಎಂತ ಗೊತ್ತಿಲ್ಲ. ನಾವು ಬಂದದ್ದು ನೋಡೋಣ ಎಂತ ಸಿಗುತ್ತೆ ಅಂತ ಹೇಳಿ ತಿರುಗಾಡಲಿಕ್ಕೆ. ಓಕೆ, ಹೋಗೋಣ ಈಗ. ಫಸ್ಟಿಗೆ ಬ್ರೇಕ್ಫಾಸ್ಟ್ ನಾನು ಮತ್ತೆ ತಿಮ್ಮಿ ನೋಡಿ. ಓಕೆ, ಇವಾಗ ನಾವು
ಏಕೆಂಚೆ ರಾಯ್ ಗ್ರೀನ್ ಇತ್ತಾನೆ. ಗ್ರೀನ್ ಓಕೆ, ಈಗ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಗಲೀಜಲ್ಲಿ ಕಾಲು ಇಡಬೇಡಿ, ಕಾರೆಲ್ಲ ಗಲೀಜಾಗುತ್ತೆ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಕೆಲವರು ದೋಸೆ, ಕೆಲವರು ಮಸಾಲೆ ದೋಸೆ, ಕೆಲವರು ಪೂರಿ. ಎಲ್ಲದಕ್ಕೂ ಮಾತ್ರ ಒಂದೊಂದು ವಡೆ ಎಕ್ಸ್ಟ್ರಾ, ಕಾಂಪ್ಲಿಮೆಂಟ್ರಿ ವಡೆ. ಓಕೆ, ಇವಾಗ ನಾವು ಹೊರಟ್ವಿ ಬ್ರೇಕ್ಫಾಸ್ಟ್ ಆಗಿ. ಫಸ್ಟಿಗೆ ನಾವು ಬೊಟ್ಯಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂತೇಳಿ ಎನಿಸಿದ್ವಿ. ನಾನು ಇಲ್ಲೆಲ್ಲ ಗಾರ್ಡನ್ನೇ ತಿರುಗಾಡಲಿಕ್ಕೆ ಇರೋದು, ಆದರೆ ಬೊಟ್ಯಾನಿಕಲ್ ಗಾರ್ಡನ್ ನಾವು ಆ ಸಲ ಕೂಡ ನೋಡಿರಲಿಲ್ಲ ಮೊದಲು ಬಂದಾಗ. ಹಾಗೆ ನೋಡೋಣ ಅಲ್ಲಿ ಏನುಂಟಂತ ಹೇಳಿ. ಬೊಟ್ಯಾನಿಕಲ್ ಗಾರ್ಡನ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಒಂದು ಟಿಕೆಟಿಗೆ 100 ರೂಪೀಸ್ ಒಬ್ಬರಿಗೆ, ಹಾಗೂ ಕ್ಯಾಮರಾ ಎಲ್ಲ ಬೇಕಾದರೆ ಇನ್ನೊಂದು 100, ಫೋಟೋಶೂಟ್ ಮಾಡಬೇಕಾದ್ರೆ 5000. ಹಾಗೆ ಅಡಲ್ಟಿಗೆ 100, ಚಿಲ್ಡ್ರನ್ನಿಗೆ 50, ಕ್ಯಾಮ್ರಾ 100. ಓಕೆ, ಇವಾಗ ನಾವು ಇದ್ದೀವಿ ಬೊಟ್ಯಾನಿಕಲ್ ಗಾರ್ಡನ್. ನೋಡಿದು ಫುಲ್ ಗ್ರೀನ್ 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 ಗಾರ್ಡನ್ ಗ್ರೀನೇ ಇರೋದು. ಓಕೆ, ಇವಾಗ ಒಂದೊಂದಾಗಿ ಎಂಜಾಯ್ ಮಾಡೋಣ. ನೋಡೋಣ, ನಮಗೆ ಮಳೆಯಿಂದಾಗಿ ತುಂಬ ಕಿರಿಕಿರಿ ಆಗ್ತಾ ಉಂಟು. ಈ ಮಳೆ ಯಾಕೆ ನಮಗೆ ಈ ರೀತಿ ಉಪದ್ರ ಕೊಡ್ತಾ ಉಂಟು ಇಲ್ಲಿ ನಮಗೆ ಗೊತ್ತೇ ಇಲ್ಲ ಅಲ್ಲ. ನಾವು ಯಾವಾಗ ಎಲ್ಲಿ ಒಂದು ಹೋದ್ರೆ ಬರುತ್ತೆ ಮಳೆ ನಮ್ಮ ಹಿಂದೆ. ಮಳೆ ಉಂಟಿಲ್ಲ. ಹೇಳಿ ನೋಡಿ, ಕಾಣ್ತಾಳೆ ಜೋಕರ್ ನಮ್ಮದು, ಚೆಂದ ಕಾಣ್ತಾಳೆ. ಎಲ್ಲ ಇಬ್ರು ವೈಟ್ 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 ಕಾಣ್ತಾ ಇದೆ. ಸ್ನೋ ಬೇರ್ಸ್. ನೀನು ಯಾವ ವೈಟ್? ನೀನು ವೈಟ್ಗೆ ಚರಂಡಿ ಇದು ಚರಂಡಿ ಎಲ್ಲ ವೈಟ್ ಕಲರ್ ಅಂದು. ಕಾಲು ಬಿಟ್ಟ ಕಿರಿಂಚಿ. ಕಿರಂಚಿಗೆ ಗೊತ್ತಿಲ್ಲ ಅಂತ ಹೇಳುದಾ? ಕೀಚಡ ಅದು ಇದು ಮಾಡಿದಾಗ ಉಂಟು. ಆಫ್ ವೈಟ್ ಬಿಡಲ್ಲ. ಓಕೆ, ಇವಾಗ ಹೋಗೋಣ. ತಗೋ ರಾಯ್, ಬಾರ ಆಗ್ತದೆ ಕ್ಯಾಮ್ರಾ, ತಗೋ. ಜಾಕೆಟ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಎಲ್ಲ ಚಳಿ ಆಗ್ತಾ ಉಂಟದೆ. ಜಾಕೆಟ್ ತಗೊಂಡು ಬಂದಿದ್ದನ್ನು ಒಳ್ಳೆ ಕಾರಲ್ಲಿ ಇಟ್ಟು ಬಂದಿದ್ದಾರೆ ಎಲ್ರು. ಸುಮ್ಮನೆ ಹೇಳುದು. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಒಬ್ರು ಕೈ ತೋರಿಸಿ, ನಿಮ್ದು ಕೈ ತೋರಿಸಿ. ನನಗೆ ಜಾಕೆಟ್ ಇಲ್ಲ ನೋಡಿ. ಹೌದೌದು, ನಾವು ಹಾಟ್ ಗರ್ಲ್ಸ್ ನಾವು. ಶರ್ಮ ಹಾಕೊಂಡು ಬಂದಿದ್ದಾರೆ ಮತ್ತೆಂತ. ಓಕೆ, ಇದು ಇವಾಗ ಬಂದಿದ್ದೀವಿ ನಾವು ಗ್ಲಾಸ್ ಹೌಸಿಗೆ. ಇಲ್ಲೆಲ್ಲ ಎಂತ ಹೇಳ್ತಾರೆ, ಪ್ಲಾಂಟ್ಸ್ ಎಲ್ಲ ಅರೇಂಜ್ ಮಾಡಿ ಚೆನ್ನಾಗಿಟ್ಟಿದ್ದಾರೆ, ನೋಡ್ಬೋದು. ಫುಲ್ ಫ್ಲವರ್. ತುಂಬ ಚಂದದ ಫ್ಲವರ್ ಪ್ಲಾಂಟ್ಸ್ ಎಲ್ಲ ಇತ್ತು. ಕೆಲವು ನಿಮಗೆ ಇಲ್ಲಿ ಬೈ ಮಾಡ್ಬೋದು. ನರ್ಸರಿ ಕೂಡ ಇದೆ, ಅವರೇ ಕೊಡ್ತಾರೆ ನಿಮಗೆ ಗಿಡ ಎಲ್ಲ, ಬೈ ಮಾಡ್ಬೋದು ಬೇಕಿದ್ರೆ ನೀವು. ತುಂಬ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆಲ್ಲ ಕೂಡ. 100 rupees ಪೂರ ते पूर्वंग आमकां खबर जाता ಮೋಸಗನಿ ಬ್ರದೂರಿ ಒರಿಜಿನಲ್ ಇದು ಊಟಿ ಫ್ಲವರ್. ನಮಗೆ 100ಕ್ಕೆ 5 ಕೊಟ್ಟರು. 1 ವರ್ಷ ಉಳಿತದೆ ಅಂತೆ. ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ಅಂತೆ. 1 ವರ್ಷ ಉಳಿತದೆ ಅಂತೆ, ಹಾಗೂ ಬಿಸಿಲಿಗೆ ಅರಳುತ್ತದೆ ಅಂತೆ. 1 ವರ್ಷದ್ದು ನನಗೆ ಗೊತ್ತಿಲ್ಲ ಅದು ಹೌದಾ ಅಲ್ವಾ ಅಂತೇಳಿ. ಆದರೆ ನಾವು ಹೀಗೇನೆ ತಗೊಂಡಿದ್ದು. ಚೆನ್ನಾಗಿದೆ ಅಲ್ವಾ? ಹಾಗೆ ಇದರೊಟ್ಟಿಗೆ ಫೋಟೋಸ್ ಎಲ್ಲ ತೆಗಿಯೋಣ ಅಂತ ಹೇಳಿ ತಗೊಂಡಿದ್ದು ನಾನು. ಇದು ಊಟಿ ಮ್ಯಾಂಗೋ. ಇದು ತಿಂದರೆ ಇವತ್ತೇ ಖಾಲಿ ಆಗುತ್ತೆ ಅಂತೆ, 1 ವರ್ಷ ಉಳಿಯಲ್ಲ ಅಂತೆ. ಇದು ಹೀಗೆ ತಿನ್ಲಿಕ್ಕೆ. ಓಕೆ, ಇವಾಗ ನಾವು ಎಂಟ್ರಿ ಆಗಿದ್ದೀವಿ ರೋಸ್ ಗಾರ್ಡನ್. ಬಾ, ಇಲ್ಲಿ ಎಷ್ಟು ಕಾರ್ ಜೀಪ್ ಒಳಗೆ ಹೋಗ್ಲಿಕ್ಕೆ 100 ರೂಪಾಯಿ. 100 ರೂಪಾಯಿ ಒಳಗಡೆ. ಇನ್ನು ಗಾರ್ಡನ್ ಒಳಗಡೆ ಬೇರೆ ಇರ್ಬೋದು, ಗೊತ್ತಿಲ್ಲ. ಓಕೆ, ಇವಾಗ ಬಂದ ಸುದ್ದಿ ಅಂತೆ. ಏನು ಗೊತ್ತುಂಟಾ, ಇಲ್ಲಿ ರೋಸ್ ಗಾರ್ಡನ್ ಅಷ್ಟು ಈಗ ಚಂದ ಇಲ್ಲ ಅಂತೆ ಅಷ್ಟೇ. ಅದಕ್ಕೆ ಬೋಟ್ ಹೌಸ್ ಒಳ್ಳೇದುಂಟು ಅಂತ ಹೇಳಿದ್ರು. ಇದು ರೋಸ್ ಗಾರ್ಡನ್ ಕೆಳಗಡೆ ಇಲ್ಲಿಂದ, ಮತ್ತೆ ಬೋಟ್ ಹೌಸ್. ರೋಸ್ ಗಾರ್ಡನ್ಗೆ ಎಷ್ಟು 75 ಹೌದು ಎಂಟ್ರಿ. ಹಾಗೆ ಬೋಟ್ ಹೌಸ್ಗೆ ಗೊತ್ತಿಲ್ಲ ಈಗ ಎಷ್ಟು ನೋಡಬೇಕು. ಓಕೆ, ನಾವಿಲ್ಲಿ ರೋಸ್ ಗಾರ್ಡನಿಗೆ ಅಂತ ಬಂದ್ವಿ ಅಲ್ವಾ, ಆದರೆ ಇಲ್ಲಿ ರೋಸ್ ಅಷ್ಟಿಲ್ಲ.
ಅಷ್ಟಿಲ್ಲ. ಹಾಗೆ ನಾವು ಇಲ್ಲಿಂದ ಸೀದಾ ಇವಾಗ ಬೋಟ್ ಹೌಸಿಗೆ ಹೋಗ್ತಾ ಇದ್ದೇವೆ, ಇಲ್ಲಿಂದಲೇ ಹೋಗಲಿಕ್ಕೆ ಬೋಟ್ ಹೌಸಿಗೆ. ಹಾಗೆ ಅಲ್ಲಿ ಹೋಗಿ ಬರೋಣ ಅಂತೇಳಿ. ಅಲ್ಲಿಂದ ನೋಡೋಣ ಇನ್ನು ಎಂತ ಅಂತ ಹೇಳಿ. ಇಲ್ಲಿಂದ 4 ಕಿಲೋಮೀಟರ್ ಉಂಟಂತೆ ಬೋಟ್ ಹೌಸ್. ಓಕೆ, ಇದು ಊಟಿದ್ದು ಟಾಯ್ ಟ್ರೈನ್. ಇಲ್ಲಿ ನೀವು ಎಲ್ಲ ತಿರುಗಾಡಲಿ, ನೀಲಗಿರೀಸ್ ಬೆಟ್ಟ ಅದೆಲ್ಲ ನಿಮಗೆ ತಿರುಗಾಡಿಸ್ತಾರೆ. ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ಮೊದಲೇ ಹೋಗಬೇಕು. ತುಂಬ ಕಷ್ಟ ಇದೆಲ್ಲ. ನಾಳೆ ಹೋಗೋಣ ಅಂತ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಓಕೆ, ಇವಾಗ ಇಲ್ಲಿ ಅರ್ಧ ದಾರಿಯಲ್ಲಿ ನಿಂತಿದ್ದೀವಿ. ಎಂತ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಉಂಟು, ಗೊತ್ತಿಲ್ಲ. ಇಲ್ಲಿ ಟೀ ಎಸ್ಟೇಟ್ ಉಂಟಂದ್ರೆ ನನ್ನ ಹಸ್ಬೆಂಡ್ ಹೇಳಿದ್ರು ಇದುವೇ ಟೀ ಎಸ್ಟೇಟ್ ನೋಡಿ ಅಂತ ಹೇಳಿ. ಇದು ಟೀ ಎಸ್ಟೇಟ್ ನೋಡ್ತಾ ಇದ್ವಿ ನಾವು. ಆದ್ರೆ ನಾನು ನೋಡಿದಾಗೆ ಟೀ ಎಸ್ಟೇಟ್ ಒಳಗಡೆ ಎಲ್ಲ ಹೋಗುದು ನೋಡಿದೀನಿ ನಾನು ಜನ. ಇವರು ನಮಗೆ ಇಲ್ಲಿ ಇದು ಎಂತ ಇದು ಐಸ್ ಬೀಳ್ತಾ ಉಂಟಾ? ತುಂಬಾ ಕೂಲ್ ಕೂಲ್ ಇದ ಹಂಗೆ ಆಗ್ತಾ ಉಂಟು. ತಿಮ್ಮಿ ನೋಡು, ಇದುವೇ ಟೀ ಎಸ್ಟೇಟ್ ಅಂತ. ಎಂತ ಹೀಗೆ ತೋರಿಸ್ತಲ್ಲ. ಓಕೆ, ಇವಾಗ ನಾವಿಲ್ಲಿ ಒಳಗಡೆ ಬಂದಿದ್ದೀವಿ. ಬೋಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಮಳೆ ಬರ್ತಾ ಉಂಟಲ್ವಾ, ಹಾಗಾಗಿ. ಹಾಗೆ ಇಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಹೇಳಿ ತಿರುಗಾಡ್ತಾ ಇದ್ದಾರೆ. ಎಂತ ನಂಗೆ ಗೊತ್ತಿಲ್ಲ, ಯಾರು ಹೋಗ್ತಾ ಇಲ್ಲ. ಚೆನ್ನಾಗಿದೆ. ಓಕೆ ಓಕೆ, ನಾವು ಫಸ್ಟಿಗೆ ಮಸ್ಕ ಬಣ್ಣ ತಗೊಂಡ್ವಿ. ಅದು ಖಾಲಿ ಬಣ್ಣ ಮತ್ತು ಅದಕ್ಕೆ ಬಟರ್ ಹಾಕಿ ಕೊಟ್ಟಿದ್ದಾರೆ. ಅದು ಕೂಡ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಬಣ್ಣ. ಮತ್ತು ನೆಕ್ಸ್ಟ್ ಎಂತ ಕೋಲ್ಡ್ ತಗೊಂಡ್ವಿ, ಅದು ಕೋಲ್ಡೇ ಇಲ್ಲ. ಮತ್ತು ಅವನೆಂತ ಹೆಸಲ್ನೆಟ್ ಇದು ತಗೊಂಡ, ಅದು ಒಂಥರ ಆಯಿತು, ಒಳ್ಳೇದಿರಲಿಲ್ಲ. ಓಕೆ ಓಕೆ, ಫುಡ್ಡು ಅಷ್ಟು ಇಲ್ಲಿ ನಿಮಗೆ ಒಳ್ಳೇದು ಸಿಗೋದಿಲ್ಲ ಊಟಿಯಲ್ಲಿ. ಅಷ್ಟು ಫುಡ್ಡಿಗೆ ಇದಿಲ್ಲ. ನಾವು ಹುಡುಕಿ ನಮಗೆ ಬೇಕಾಗಿದ್ದು ಕೆಲವು ತಿಂದರೆ ಮಾತ್ರ ಆಗುತ್ತೆ ಅಷ್ಟೇ. ಇದು ಊಟಿಯ ಬೋಟ್ ಹೌಸು. ಇವತ್ತು ಮಳೆಯಿಂದಾಗಿ ಎಲ್ಲ ಆ್ಯಕ್ಟಿವಿಟೀಸ್ ಕ್ಲೋಸ್ ಇತ್ತು. ನನ್ನ ಹಸ್ಬೆಂಡ್ ನೋಡಿದ್ದೀರಾ ನೀವು? ರಯಾ ನಕ. ಈಗ ಡ್ಯಾಶಿಂಗ್ ಕಾರಲ್ಲಿ ಹೋಗುದು ನಾವು 4 ಜನ. ಎಲ್ಲಿಯಾ? तुम्ही हो बंधू सखा तुम्ही. ಅಕ್ಕನಿಗೆ ಡಬ 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 ಓಕೆ, ಇವಾಗ ನಾವು ಮ್ಯಾಗಿ ತಿನ್ನಲಿಕ್ಕೆ ಬಂದಿದ್ದೀವಿ. ಎಂಥ ಮಳೆ, ಎಂಥ ಚಳಿ, ನಮ್ಮದು ಸತ್ಯ ನಾಶ ಆಗಿ ಹೋಗಿದೆ. ಆದ್ರೂ ಎಂಜಾಯ್ ಮಾಡಿದ್ವಿ. ಆದರೂ ನಾವು ಬಿಡಲಿಲ್ಲ. ಇದು ಒಂಥರ ಥ್ರಿಲ್. ಮಳೆಯಲ್ಲಿ ನಮಗೆ ಆಗ್ರಾ ಹೋಗುವ ಗೊತ್ತಿತ್ತಾ? ಆಗ್ರಾ ಮಳೆ ಬಂದಿದ್ದು ಸಿಚುವೇಶನ್. ನಮಗೆ ಎಲ್ಲಿ ಒಳ್ಳೆ ಪ್ಲೇಸಿಗೆ ಹೋದರೆ ಅದೇ ಮಳೆದೊಂದು ಇದು ಕಾಟ. ಭಾರಿ ಇಷ್ಟ ಅಂತ ಮಳೆಗೆ ನಾವೆಂದರೆ. ರಾಜಸ್ಥಾನ ಮಳೆಯಲ್ಲಿ ಇಲ್ಲ, ಅಲ್ಲಿ ಹೋಗೋಣ. ಫಾಗ್ ಬರ್ತಾ ಉಂಟು ನೋಡಿ, ಫಾಗ್. ಮುಂದಷ್ಟು ಕಾಣೋದು. ಬಿಸಿ ಬಿಸಿ ಮ್ಯಾಗಿ. ಇಲ್ಲಿ ಬಿಸಿ ಇದ್ದಿದ್ದು 5 ನಿಮಿಷದಲ್ಲಿ ತಣ್ಣಗಾಗೋಗುತ್ತೆ. 5 ನಿಮಿಷ ಕೂಡ ಬೇಡ, ಸೆಕೆಂಡಲ್ಲಿ. ಅದು ಮನೆಯಲ್ಲೇ ಸೂಪರ್ ಇತ್ತು. ಹಾಂ, ಚೆನ್ನಾಗಿದೆಯಾ?
ಊಟಿ ಜಗನ್ ತಿಬಿತಾಬಳೆ ನಾನೇ ಓಕೆ, ಇವಾಗ ನಾವು ಟಿಬೇಟಿಯನ್ ಮಾರ್ಕೆಟಲ್ಲಿ ಇದ್ದೇವೆ. ಇಲ್ಲಿ ಸ್ವಲ್ಪ ಮ್ಯಾಗ್ನೆಟ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ನಮ್ದು ಆಯಿತು ಪರ್ಚೇಸಿಂಗ್. 2 ಮ್ಯಾಗ್ನೆಟ್ ತೊಗೊಂಡ್ವಿ ನಾವು ಫ್ರಿಜ್ಜಿಗೆ ಇಡಲಿಕ್ಕೆ. ಹಾಗೂ ಏನು ಬೇರೆ ಏನಾದರೂ ಯುನೀಕ್ ಇದ್ದರೆ ನೋಡ್ತಾ ಇದ್ದೀವಿ. ಚೆನ್ನಾಗಿದೆಲ್ಲ. ಹೋಗೋಣ, ಆಚೆ ಹೋಗೋಣ. ಹೋಗುವ. ಬಾ. गरम दे दो ರೌಂಡ್ ಓಕೆ, ಊಟಿ ರಸ್ಕ್ ತಗೊಳ್ತಾ ಇದ್ದೀನಿ ನಾನು. ಒಂದು ಸ್ವೀಟ್, ಒಂದು ಸ್ವಲ್ಪ ಚಪ್ಪೆ. ಚೆನ್ನಾಗಿದೆ. ಏನಾ ये वाला नमक है एक दीजिए सैंपल के लिए. वाले काल किस ಓಕೆ, ಸ್ವಲ್ಪ ಟಿಬೇಟಿಯನ್ ಮಾರ್ಕೆಟ್ ತಿರುಗಾಡಿದ್ವಿ. ಏನಿಲ್ಲ ತಗೊಳ್ಳಿಲ್ಲ, ಅಂದರೆ ಸ್ವೆಟರು ಅಂಥದ್ದೆಲ್ಲ ಇರೋದಲ್ವ ಜಾಸ್ತಿ. ಮತ್ತು ನಮಗೆ ಮ್ಯಾಗ್ನೆಟ್ ಬೇಕಿತ್ತು, ಅದೊಂದು ತೊಗೊಂಡ್ವಿ. ಮತ್ತು ಸ್ವಲ್ಪ ಇಲ್ಲಿದ್ದು ಇದಿರುತ್ತೆ ಎಂತ ನಮ್ಮಾಚೆ, ಇಲ್ಲಿದು ಸ್ವೀಟ್ಸ್, ಇಲ್ಲಿದು ಕುಕ್ಕೀಸ್, ಮತ್ತು ಅದು ಖಾರ ಅಂದರೆ ಇದು ನಮ್ಕಿನ್ ಬಿಸ್ಕೆಟ್ ಹೇಳ್ತಾರಲ್ಲ, ಎಂತ ಉಪ್ಪು ಉಪ್ಪು ಇರುತ್ತೆ ನೋಡಿ, ಅಂಥ ಬಿಸ್ಕೆಟ್ ಅದೆಲ್ಲ ಸ್ವಲ್ಪ ತೊಗೊಂಡ್ವಿ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಆಮೇಲೆ ಸೀದಾ ಮನೆಗೆ ಹೋಗೋದು. ಆಯಿತು ನಮ್ಮದು ಊಟಿದ್ದು. ಒಂದು ಉಂಟು ನಾಳೆ ಒಂದು ಟಾಯ್ ಟ್ರೈನ್ ಉಂಟು ನೋಡಿ, ಅದಕ್ಕೊಂದು ಹೋಗ್ಲಿಕ್ಕೆ ಉಂಟು. ಹಾಗೆ ನಾಳೆ ಅದೊಂದು ಮುಗಿಸಿ ಸೀದಾ ಮಂಗಳೂರು ನಾವು. ವಾವ್, ಫೈನಲಿ ನಾವು ಊಟಕ್ಕೆ ಕೂತ್ಕೊಂಡಾಯ್ತು. ಅದು ಸ್ವಲ್ಪ ಚಳಿ ಜಾಸ್ತಿ ಇತ್ತು, ಹಾಗೆ ಸ್ವಲ್ಪ ನನಗೆ ದಮ್ ಕಟ್ತಾ ಇತ್ತು. ಓಕೆ, ನಾವು ಇವಾಗ ಮಂದಿ ಬಿರಿಯಾನಿ ತಗೊಂಡು ಬಂದಿದ್ದೀವಿ ಇವತ್ತು. ಒಂದು ಟ್ರೈ ಮಾಡೋಣ ಅಂತೇಳಿ. ಆವಾಗ ಎಷ್ಟೋ ಟೈಮ್ ಮೊದಲು ತಿಂದಿದ್ದು, ಅದರ ಮೇಲೆ ತಿಂದಿರಲಿಲ್ಲ. ತಾಜ್ ಹೋಟೆಲ್ ಇದ್ದು, ಹಾಗೆ ಟ್ರೈ ಮಾಡೋಣ. ಓಕೆ, ರೈಸ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಉಂಟು, ಹಾಗೂ ಫ್ಲೇವರ್ ಚೆನ್ನಾಗಿ, ಪರಿಮಳ ಒಳ್ಳೇದು ಬರ್ತಾ ಉಂಟು. ಓಕೆ, ಊಟ ಆಯಿತು. ಹೊಟ್ಟೆ ಫುಲ್ ಆಯಿತು, ಟೈಟ್ ಆಯಿತು. ಇದು ಮಂದಿ ತೊಗೊಂಡಿದ್ದು ಅವರು 4 ಜನರಿಗೆ ಆಗುತ್ತೆ ಅಂತ ಹೇಳಿದರು. ನಮಗೆ ಇಲ್ಲಿ 10 ಜನರಿಗೆ ಹಾಕುವಷ್ಟಿತ್ತು ಅದು. ಹೌದು, ನಮಗೆ ಹೊಟ್ಟೆ ಟೈಟ್ ಆಯಿತು. ಹಾಂ, ವೇಸ್ಟ್ ಮಾಡಲಿಕ್ಕೂ ಆಗೋದಿಲ್ಲಲ್ಲ. ಚಿಕನಲ್ಲೆಲ್ಲ ಒಳ್ಳೆ ಒಳ್ಳೆ ಐಟಮ್ಸ್ ಇತ್ತು. ತಾಜ್ ಹೋಟೆಲ್. ಮಟನ್ ಕೂಡ ಚೆನ್ನಾಗಿ ಸಿಗುತ್ತೆ ನಿಮಗೆ. ಊಟಿ ಬಂದರೆ ಒಮ್ಮೆ ಇಲ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಓಕೆ, ಊಟ ಆಯಿತು, ಎಲ್ಲ ಆಯಿತು. ಇನ್ನೂ ಮಲಗಲಿಕ್ಕೆ ಹೋಗೋದು, ಸಾಕಾಗಿ ಹೋಗಿದೆ ಇವತ್ತು. ಫುಲ್ ಟಯರ್ಡ್ ಆಗಿದ್ದೀವಿ. ಸ್ವಲ್ಪ ಎಡಿಟಿಂಗ್ ಎಲ್ಲ ಉಂಟು, ಅದು ಮಾಡೋದು, ಮಲಗೋದು. ಇಲ್ಲಿದ್ದು ನೋಡಿ 9 ಗಂಟೆ ಆಯಿತು. 9 ಗಂಟೆಗೆ ಇಲ್ಲಿದೆಲ್ಲ ಮುಗೀತದೆ. ನೈಟ್ ಲೈಫ್ ಇಲ್ಲ. ಆಮೇಲೆ ನಾವು ಮನೆಯೊಳಗಿರಬೇಕು ಹೀಗೆ ಅಷ್ಟೇ. ಎಲ್ಲ ಅಂಗಡಿ ಅದು ಇದು ಎಲ್ಲ ಕ್ಲೋಸ್ ಆಗುತ್ತೆ. ಕೆಲವು ರೆಸ್ಟೋರೆಂಟ್ ಮಾತ್ರ ಓಪನ್ ಇರುತ್ತೆ, ಮತ್ತು ಅದು ಕೂಡ ಸಿಗೋದಿಲ್ಲ ಕೆಲವು. ಓಕೆ, ಬನ್ನಿ ಹೋಗೋಣ. ಹಾಗೂ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.